ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಮಾರ್ನಿಂಗಿಂದನೇ ವೀಡಿಯೋ ಮಾಡ್ತಿದ್ದೀನಿ. ಸೊ ಬೆಳಗ್ಗೆನೇ ನಮ್ಮ ಅತ್ತೆ ದೋಸೆ ಮತ್ತು ಹೆಣ್ಗಾಯಿ ಮಾಡಿದರು. ಸೊ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಶ್ರೀ ಈಗ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ವಿ. ಸೊ ರೋಡ್ ಬ್ಲಾಕ್ ಆಗಿತ್ತು. ಓಕೆ, ರಿವರ್ಸ್ ತೊಗೊಂಡಾದರೂ ಬೇರೆ ರೋಡಲ್ಲಿ ಹೋಗೋಣ ಅಂತೇಳಿದ್ರೆ ಇಲ್ಲಿ ಲಾರಿ ಬ್ಲಾಕ್ ಮಾಡ್ಕೊಂಡಿದ್ರು. ಆಲ್ರೆಡಿ ನಾವು ಫ್ರೆಂಡನ್ನು ಸಹ ಕರೆದಿದ್ವಿ, ನೀನು ಆ ಸೈಡಿಂದ ಬಾ, ನಾವಿಬ್ಬರು ಈ ಸೈಡಿಂದ ಬರ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅವ್ನು ಬಂದು ವೆಯ್ಟ್ ಮಾಡ್ತಿದ್ದ. ಸೊ ಫೈನಲಿ ಹೇಗೋ ರೋಡ್ಸ್ ಎಲ್ಲ ಸುತ್ತ ಹಾಕ್ಕೊಂಡು ರೀಚ್ ಆದ್ವಿ. ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಮ್ಯಾಟ್ಸ್ ಎಲ್ಲ ಬೇಕಾಗಿತ್ತು ಹಬ್ಬಕ್ಕೆ. ಆ್ಯಂಡ್ ಏನಾದರೂ ಇಷ್ಟ ಆದರೆ ಎಕ್ಸ್ಟ್ರಾಸ್ ನಾವು ತೊಗೋತೀವಿ. ಸೊ ಆ ಕಾರಣಕ್ಕೆ ಅಂತ ಹೇಳ್ಬಿಟ್ಟು ವಿಶಾಲ್ ಮಾರ್ಟಿಗೆ ಬಂದಿದ್ವಿ. ಸ್ವಲ್ಪ ಚೆನ್ನಾಗಿರುತ್ತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಅನ್ನೋ ಕಾರಣಕ್ಕೆ. ಗೊತ್ತಿರ್ಬೋದು ವಿಶಾಲ್ ಮಾರ್ಟ್, ಡಿ ಮಾರ್ಟ್, ಇಲ್ಲೆಲ್ಲನೂ ಎಲ್ಲ ಐಟಮ್ಸು ಸಿಗುತ್ತೆ. ಸೊ ನಾನು ಈ ಡ್ರೆಸ್ನ ಸೆಲೆಕ್ಟ್ ಮಾಡ್ತಿದ್ದೆ ಶ್ರೀಗೆ. ನಾನು ದಿವಾಲಿ ಹಬ್ಬಕ್ಕೆ ಸ್ಯಾರಿ ಉಟ್ಕೊಂಡಿದ್ನಲ್ಲ, ಸೊ ಅದಕ್ಕೆ ಮ್ಯಾಚಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು ದಿವಾಲಿ ಮುಂಚೆ ತೆಗ್ದಿರೋವಂಥ ವೀಡಿಯೋ, ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋದಕ್ಕೆ. ದಿವಾಲಿಗೆ ಮ್ಯಾಟ್ಸ್ ಬೇಕಾಗಿತ್ತು, ಡ್ರೆಸ್ಸಸ್ ಬೇಕಾಗಿತ್ತು ಅಂತಲೇ ನಾವು ಹೋಗಿದ್ದು. ಆ್ಯಕ್ಚುಲಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಕಿಡ್ಸ್ ಸೆಕ್ಷನಲ್ಲಿ ಸ್ವಲ್ಪ ನಮ್ಮ ಪಾಪುಗೆ ನಾನು ಶಾಪ್ ಮಾಡ್ತಾಯಿದ್ದೆ. ನನಗೆ ಹೊರಗಡೆನೇ ಸ್ವಲ್ಪ ಕಾಸ್ಟ್ಲೆಸ್ ಅಂತ ಅನಿಸುತ್ತೆ ಈ ಐಟಮ್ಸ್ ಎಲ್ಲನೂ. ಮಕ್ಕಳಿಗೆ ಸ್ವಲ್ಪ ಟೈಮೇ ಬೇಕಾಗುತ್ತೆ, ಅವ್ರು ಬೇಗನೆ ಬೋರ್ ಆಗಿಬಿಡುತ್ತೆ. ಸೊ ಕಾಸ್ಟ್ಲಿ ಎಲ್ಲ ಕೊಟ್ಟು ತೊಗೊಳ್ಳೋದಿಲ್ಲ ನಾನು. ಹೊರಗಡೆ ಇನ್ನೂ ಕಮ್ಮಿಗೆ ಸಿಗುತ್ತೆ. ಬಟ್ ವಿಶಾಲ್ ಮಾರ್ಟಲ್ಲಿ ಆವತ್ತಿನ ದಿನ ಆಫರ್ಸ್ ಇತ್ತು ಆ್ಯಂಡ್ ಚೆನ್ನಾಗಿತ್ತು. ಸೊ ಅದಕ್ಕೆ ನಮ್ಮ ಪಾಪುಗೆ ಸ್ವಲ್ಪ ಐಟಮ್ಸ್ ತೊಗೊಂಡೆ ನಾನು. ಹಾಗೆ ನಾನು ಏನಾದರೂ ತೊಗೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ನೋಡ್ತಿದ್ದೆ. ನಮ್ಮ ಪಾಪುಗೂ ಸಹ ನೋಡ್ತಿದ್ದೆ. ಇಲ್ಲೊಂದು ಡ್ರೆಸ್ ನಂಗೆ ತುಂಬಾ ಇಷ್ಟ ಆಯಿತು. ಒನ್ ಪೀಸ್ ಇದು ಪಾಪುಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸ್ವಲ್ಪ ಕಾಸ್ಟ್ ಆಯಿತು ಅಂತ ಅನ್ನಿಸ್ತು. ಸೊ ನಾನೇನು ತೊಗೊಂಡಿಲ್ಲ ಈಗ, ಬಟ್ ನಂಗೆ ತುಂಬಾ ಇಷ್ಟ ಆಯಿತು ಈ ಡ್ರೆಸ್ಸು. ಸೊ ಚೆನ್ನಾಗಿದೆಯಲ್ಲ, ಉಲ್ಲನ್ ಸ್ವಲ್ಪ ಈ ವೆದರ್ಗೆ ತಕ್ಕಂತಲೇ ಇದೆ ಇದು. ಸೊ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ತೊಗೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಕಾಸ್ಟ್ ಸ್ವಲ್ಪ ಜಾಸ್ತಿ ಪ್ರೈಸ್ ಇತ್ತು ಅಂತ ಅನ್ಕೋತೀನಿ. ಸೊ ಅದಕ್ಕೆ ನಾನು ತೊಗೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ನಾನು ಸ್ವಲ್ಪ ನೈಟ್ ಪ್ಯಾಂಟ್ಸ್ ಮತ್ತು ಟೀ ಶರ್ಟ್ಸ್ ಅದೆಲ್ಲನೂ ತೊಗೊಂಡೆ. ಈಗ ಪೇರ್ಗೆ ನಾವು ಹೊರಗಡೆ ತೊಗೋತೀವಿ, ಇಲ್ಲ ಆನ್ಲೈನ್ ಬೇರೆ ವೆಬ್ಸೈಟ್ಸಲ್ಲಿ ತೊಗೋತೀವಿ ಅನ್ನೋದಾದರೆ ಆಲ್ಮೋಸ್ಟ್ 600, 700, 800 ಈ ರೇಂಜಲ್ಲೇ ನಮಗೆ ಸಿಗೋದು. ಬಟ್ ವಿಶಾಲ್ ಮಾರ್ಟಲ್ಲಿ ನಾವು ಸಪ್ರೇಟಾಗಿ ನೈಟ್ ಪ್ಯಾಂಟ್ಸ್ ಆ್ಯಂಡ್ ಟೀ ಶರ್ಟ್ಸ್ ತೊಗೋತೀವಿ ಅನ್ನೋದಾದರೆ ವಿತಿನ್ 200, 300 ಮುಗ್ದೋಗ್ಬಿಡುತ್ತೆ. ಸೊ ಡೈಲಿ ಯೂಸ್ಗೆ ನೈಟ್ ಡ್ರೆಸ್ಸಸ್ಸು. ಸೊ ಅದಕ್ಕೆ ನಾನು ಸ್ವಲ್ಪ ತೊಗೊಂಡೆ. ನಾನು ಏನೇನೆಲ್ಲ ತೊಗೊಂಡೆ ಅನ್ನೋದನ್ನ ನಾನು ಆದರೆ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆದಷ್ಟು ಏನೇನೆಲ್ಲ ಲೈಕ್ ಒಂಥರ ಶಾಪ್ ಮಾಡ್ತಿದ್ದೆ, ನಂಗೆ ಇಷ್ಟ ಆದ್ರೇ ತೊಗೋತೀನಿ. ನಾನು ಪ್ರೈಸಸ್ ಕಂಪೇರ್ ಮಾಡ್ತೀನಿ ಇಲ್ಲಿಂದಕ್ಕೆ ಮತ್ತು ಆನ್ಲೈನ್ಗೆ. ನನಗೆ ಏನಾದರೂ ಆನ್ಲೈನಲ್ಲಿ ಕಮ್ಮಿ ಅಂತ ಅನಿಸಿದ್ರೆ ಆನ್ಲೈನಲ್ಲಿ ತೊಗೋತೀನಿ, ಇಲ್ಲ ಇಲ್ಲಿ ಕಮ್ಮಿ ಅಂತ ಅನ್ಸಿದ್ರೆ ಇಲ್ಲಿ ತೊಗೋತೀನಿ. ಸೊ ಆಮೇಲೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಹೊರಗಡೆನೇ ಕೋನ್ ಇತ್ತು. ನಂಗೆ ತುಂಬಾ ಇಷ್ಟ ಆಗುತ್ತೆ ಆ ಐಸ್ ಕ್ರೀಮ್. ಎಷ್ಟು ವರ್ಷ ಆಗಿತ್ತು ನಾನು ತಿಂದು. ಸೊ ಅದನ್ನು ತಿಂದು ನೆಕ್ಸ್ಟ್ ಡಿನ್ನರ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇವತ್ತೇ ಲಾಸ್ಟ್ ದಿನ ಆಗಿತ್ತು ನಾವು ತಿನ್ನೋದು ನಾನ್ ವೆಜ್ನ. ಆಮೇಲೆ ಕಾರ್ತಿಕ್ ಮಾಸ ಸ್ಟಾರ್ಟ್ ಆಗ್ತಿತ್ತು. ಸೊ ಅದಕ್ಕೆ ನಂಗೆ ಇಷ್ಟ ಆಗಿರುವಂಥ ಆಲ್ಫಮ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಆಲ್ಫಮ್ಸ್ಗೆ ಬಂದಿದ್ದೀವಿ ನಾವು. ನಂಗೆ ತುಂಬಾ ಇಷ್ಟ ಆಗುತ್ತೆ. ಯಾರಾದರೂ ನಾನ್ ವೆಜ್ ಲವರ್ಸ್ ಆಗಿದ್ದು ಆಲ್ಫಮ್ಸ್ ಇನ್ನೂ ತಿಂದಿಲ್ಲ ಅನ್ನೋದಾದರೆ ಒನ್ಸ್ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಆ್ಯಂಡ್ ಫೈನಲಿ ನಾನು ನಾನ್ ವೆಜ್ ತಿನ್ನಬೇಕಾದ್ರೆ ಸ್ವೀಟ್ ಬೀಡ ತಿಂದೆ. ಸೊ ಅದು ತಿಂದ್ಬಿಟ್ಟು ನಾವು ಮನೆಗೆ ಬಂದ್ವಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.